ಹೆಲೋ ಹಾಯ್ ಫ್ರೆಂಡ್ಸ್. ಕೇವಲ ಅರ್ಧ ಗಂಟೆಯಲ್ಲಿ ನಾವು 4 ತರಹದ ನೈವೇದ್ಯಗಳನ್ನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾವ ರೀತಿ ಮಾಡೋದು ಅಂತ ನೋಡೋಣ. ವರಮಹಾಲಕ್ಷ್ಮಿಗೆ ಇಷ್ಟ ಆಗಿರುವಂತಹ ತಿನಿಸುಗಳಿವು. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲು ಒಂದು 3 ಲೀಟ್ರಷ್ಟು ಕುಕ್ಕರ್ ತೊಗೊಂಡ್ಬಿಟ್ಟು ಒಂದು ಲೋಟ ಅಕ್ಕಿನ ಬಳಸ್ಕೊಳ್ತಿದ್ದೀನಿ. ನೀವು ಯಾವ ರೆಗ್ಯುಲರಾಗಿ ಬಳಸ್ಕೊತೀರ ಅದು ಬಳಸ್ಕೊಂಡು ಮೊಸರು ಅಕ್ಕಿನ ಬಳಸ್ಕೊಳ್ತಾ ಇದ್ದೀನಿ. ಚಿತ್ರಾನ್ನ ಸಹ ಮಾಡ್ಕೊಳ್ಳೋದ್ರಿಂದ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಅಂದಾಜಿನ ಪ್ರಕಾರ ನೀವು ಅಳತೆ ಪ್ರಕಾರ ಆದ್ರೂ ಹಾಕ್ಕೋಬೋದು. ಅದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸಿ ಮಾಮೂಲಿ ಅನ್ನಕ್ಕೆ ಇಟ್ಕೊಳ್ತಾ ಇದ್ವಿ. ನಾವೀಗ ಅನ್ನ ಆಗೋದ್ರೊಳಗಡೆ ನಾವು ಎಲ್ಲ ಏನೇನು ಬೇಕೋ ಅದಕ್ಕೆ ಐಟಮ್ಸ್ ಎಲ್ಲ ಸಿದ್ಧತೆ ಮಾಡ್ಕೊಂಡ್ಬಿಡೋಣ. ಅಕ್ಕಿ ತೊಳೆಯೋದಕ್ಕಿಂತ ಮುಂಚೆನೇ ನಾನಲ್ಲಿ ಹೆಸರುಬೇಳೆನ ಸಹ ತೊಳೆದು ಇಟ್ಟಿದ್ದೀನಿ. ಇನ್ನು ನೆನೀತಾ ಇದೆ. ಈಗ ಅಷ್ಟರಲ್ಲಿ ನಾವೆಲ್ಲ ಅನ್ನ ಎಲ್ಲ ರೆಡಿ ಮಾಡ್ಕೊಳ್ಳೋದ್ರೊಳಗಡೆ ಹೆಸರುಬೇಳೆನೂ ಸಹ ನೆಂದ್ಬಿಡುತ್ತೆ. ಈಗ ಇದಕ್ಕೆ ಬೇಕಾಗಿರೋ ಚಿತ್ರಾನ್ನ ಮತ್ತು ಮೊಸರನ್ನ, ಹೆಸರುಬೇಳೆ, ಬೆಲ್ಲದ ಪಾಯಸ ಮಾಡ್ತಾಯಿದ್ವಲ್ಲ ನಾವು, ಅದಕ್ಕೆಲ್ಲ ಜೋಡಿಸ್ಕೊಂಡು ಇಟ್ಕೊಂಡಿದ್ದೀನಿ. ಈ ಥರ ಜೋಡಿಸ್ಕೊಂಡ್ಬಿಟ್ರೆ ಬೇಗ ಬೇಗ ಆಗಿಬಿಡುತ್ತೆ ಅಡುಗೆ. ಚಿತ್ರಾನ್ನಕ್ಕೆ ಮಾಮೂಲಿ ಒಗ್ಗರಣೆಗೆ ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ ಮತ್ತು ಹಸಿ ತೆಂಗಿನಕಾಯಿ ತುರಿ, ಕ್ಯಾರೆಟು, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ, ಕರಿಬೇವಿನ ಸೊಪ್ಪು ಇಷ್ಟೇ ಅಲ್ವಾ ಬೇಕಾಗಿರೋದು. ಇಲ್ಲಿ ಹಸಿ ತೆಂಗಿನಕಾಯಿನ ಸಹ ಹಸಿದೆ ಫ್ರೆಶ್ ಆಗಿರೋ ಅಂತಂದರೆ ತುರ್ಕೊಂಡು ಬಂದಿದ್ದೀನಿ ಈಗ. ಮತ್ತು ಬೆಲ್ಲದನ್ನ ಅಥವಾ ಸಿಹಿ ಪೊಂಗಲ್ ಯಾವ ರೀತಿ ಮಾಡೋದು ಅಂತಂದು ಅದಕ್ಕೆ ಸಹ ಗೋಡಂಬಿ, ದ್ರಾಕ್ಷಿ ಮತ್ತು ಒಣಕೊಬ್ಬರಿನ ಸಹ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇಲ್ಲಿ ಒಂದು ಏಲಕ್ಕಿನ ಸಹ ಇಟ್ಕೊಂಡಿದ್ದೀನಿ. ನಾವು ಇಷ್ಟೆಲ್ಲ ರೆಡಿ ಮಾಡ್ಕೊಳ್ಳೋದ್ರೊಳಗಡೆ ಆಗಲೇ ವಿಸಿಲ್ ಬಂದಿದೆ, ನೋಡ್ತಾ ಇರ್ಬೋದು. ಈಗ ವಿಸಿಲ್ ಬಂದಿರೋ ಅಂತ ಒಂದು ಸೈಡ್ಗೆ ಇಟ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಈಗ ಚಿತ್ರಾನ್ನಕ್ಕೆ ಹಸಿಮೆಣ್ಸಿಕಾಯಿನ ಉದ್ದುದ್ದಕ್ಕಾದರೂ ಹಾಕ್ಕೋಬೋದು. ನಾನು ಇಲ್ಲಿ ಸಣ್ಣದಾಗಿ ಈ ಥರ ಚಾಪರ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಮೊಸರನ್ನಕ್ಕೂ ಸಹ ಅದೇ ಒಗ್ಗರಣೆ ಹಾಕೋದ್ರಿಂದ ನಾವು ಈ ಥರ ಸಣ್ಣದಾಗಿ ಇದು ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಸಣ್ಣ ಸಣ್ಣದಾಗಿದೆ ಇದು ಪೇಸ್ಟ್ ಥರ. ಕೊತ್ತಂಬರಿ ಸಹ ಅಷ್ಟೇ ಹೆಸರುಬೇಳೆಗೆ, ಚಿತ್ರಾನ್ನಕ್ಕೆ ಮತ್ತು ಮೊಸರನ್ನಕ್ಕೆ ಉಪಯೋಗಿಸೋದ್ರಿಂದ ದಪ್ಪ ದಪ್ಪ ಇರಬಾರ್ದು, ಆದಷ್ಟು ಸಣ್ಣದಾಗಿದ್ದರೆ ಚೆನ್ನಾಗಿರುತ್ತೆ. ಇಲ್ಲಿ ಅದನ್ನು ಸಹ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಎತ್ತಿಟ್ಕೊಳ್ತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪೆಲ್ಲ ಕಟ್ ಮಾಡಿ ಇಟ್ಕೊಂಡ್ವಲ್ಲ, ಈಗ ಬೆಲ್ಲನ ತುರ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಈ ಥರ ತುರಿಯೋದ್ರಿಂದ ಬೇಗನೂ ಆಗುತ್ತೆ. ಪಾತ್ರೆ ಸಾಮಾನು ಜಾಸ್ತಿ ಆಗೋದಿಲ್ಲ. ನಾವು ಅಡುಗೆ ಮಾಡುವಾಗ ಬೆಲ್ಲ ಕಾಯ್ಸೋಕ್ಕೆ ಸಪ್ರೇಟ್ ಪಾತ್ರೆ ಅವೆಲ್ಲ ಇಡಬೇಕಾಗುತ್ತಲ್ವ. ಈ ಥರ ತುರ್ಕೊಳ್ಳೋದ್ರಿಂದ ಬೇಗನೂ ಆಗುತ್ತೆ. ನೋಡಿ, ಈ ಥರ ತುರ್ಕೊಂಡಿದ್ದೀನಿ. ಮತ್ತು ಬೇಗನೂ ಅನ್ನಕ್ಕೆ ಹೊಂದ್ಕೊಂಡ್ಬಿಡುತ್ತೆ ಬೇಗ ಇದು. ಮತ್ತು ಅದೇ ಇದರಲ್ಲೇ ಕ್ಯಾರೆಟ್ ಸಹ ಸಣ್ಣದಾಗಿ ತುರ್ಕೊಳ್ತಾ ಇದ್ದೀನಿ ಈಗ. ಕ್ಯಾರೆಟ್ ಎಲ್ಲ ಒಂದು ಫುಲ್ ತುರ್ಕೊಂಡಿದ್ದೀನಿ ಅಲ್ಲಿ, ಚಿತ್ರಾನ್ನಕ್ಕೂ ಹೆಸರುಬೇಳೆಗೂ ಆಗೋ ರೀತಿಲಿ. ಅಷ್ಟರಲ್ಲೇ ನಾವೆಲ್ಲ ತುರ್ಕೊಳ್ಳೋದ್ರಿಗೆ ಅನ್ನ ಸಹ ಸ್ವಲ್ಪ ತಣ್ಣಗಾಗಿದೆಯಲ್ಲ, ಇನ್ನೂ ಫ್ರೆಝರ್ ಇದೆ ಇಲ್ಲಿ ಅನ್ನದ ಕುಕ್ಕರಲ್ಲಿ. ನಾವು ಫ್ರೆಝರೆಲ್ಲ ತೆಗಿತಾ ಇದ್ದೀನಿ ಈಗ. 2 ವಿಷಲ್ ಕೂಗಿಸ್ಕೊಂಡಿದ್ದೆ ಅನ್ನ ನಾನಿಲ್ಲಿ. ವಿಸಿಲೆಲ್ಲ ಅದು ಏರ್ ಫ್ರೆಝರ್ ಹೋದ್ಮೇಲೆ ತಣ್ಣಗಾದ್ಮೇಲೆ ನೋಡಿ ಅನ್ನ ಯಾವ ರೀತಿ ಆಗಿದೆ ಆಲ್ರೆಡಿ. ಈಗ ನಾನು ತಳಭಾಗದಲ್ಲಿರೋ ಅಂಥ ಅನ್ನನ ತಗೊಳ್ತಾ ಇದ್ದೀನಿ ಸ್ವಲ್ಪ. ಯಾಕಂದರೆ ನಮಗೆ ಹೇಗಿದ್ರೂ ಮೆತ್ತಗಿರೋ ಅನ್ನ ಬೇಕಲ್ವ, ಅದಕ್ಕೆ ನಾನು ಸ್ವಲ್ಪ ತಳಭಾಗದಲ್ಲಿರೋ ಅಂಥ ಅನ್ನನೇ ತಗೊಳ್ತಾ ಇದ್ದೀನಿ ಇಲ್ಲಿ. ಆದಷ್ಟು ಉದುದ್ರಾಗೆ ಇರುತ್ತೆ ಅನ್ನ ಇದು. ಈಗ ಇದನ್ನು ಒಂದು ಲೋಟದಿಂದ ಅಥವಾ ನಿಮ್ಮ ಸ್ಮ್ಯಾಶರಿಂದ ಆದ್ರೂ ಈ ಥರ ಸ್ಮ್ಯಾಶ್ ಮಾಡಿಬಿಡ್ಬೇಕು ನಮಗೆ, ಅನ್ನ ಬಿಸಿ ಬಿಸಿ ಇರುವಾಗಲೇ. ಆಮೇಲೆ ಆದರೆ ನಮಗೆ ಅದು ಸ್ಮ್ಯಾಶ್ ಮಾಡೋಕ್ಕಾಗೋದಿಲ್ಲವಲ್ಲ, ಬಿಸಿ ಬಿಸಿ ಇರುವಾಗಲೇ ಈ ಥರ ಸ್ಮ್ಯಾಶ್ ಮಾಡಿ ಮೊಸರನ್ನಕ್ಕೆ ಸಪ್ರೇಟು, ಬೆಲ್ಲದನ್ನಕ್ಕೆಲ್ಲ ಮಿಕ್ಸ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಫುಲ್ ಅದನ್ನೆಲ್ಲ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಸ್ಮ್ಯಾಶ್ ಮಾಡಿರೋಂಥ ಅನ್ನನ ಒಂದೂವರೆ ಸ್ಪೂನಷ್ಟು ಮಾಮೂಲಿ ನಾವು ನೈವೇದ್ಯಕ್ಕೆ ಎಷ್ಟು ಬಳಸ್ತೀವೋ ಅಷ್ಟು ಮಾತ್ರ ನಾನು ಮೊಸರನ್ನಕ್ಕೆ ಕಲಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ಒಂದು ಸ್ಪೂನಷ್ಟು ಬೌಲ್ಗೆ ಎತ್ತಿಟ್ಕೊಂಡಿದ್ದೀನಿ. ಇಲ್ಲಿಗ ಬಿಸಿ ಇರುವಂಥ ಅನ್ನಕ್ಕೇನೆ ಇಲ್ಲಿಗ ತುರಿದಿಟ್ಟಂಥ ಬೆಲ್ಲನ ಹಾಕ್ಕೊಂಡು ಇದೇ ಥರ ಹಂಗೆ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಬಿಸಿ ಇರುವಾಗಲಿಂದನೇ ಬೆಲ್ಲ ಹಾಕಿಬಿಟ್ರೆ ಅನ್ನದ ರೀತಿ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಮತ್ತು ಸ್ವೀಟೆಲ್ಲ ಅನ್ನದ ಅಗಳಿಗೂ ಸಹ ಚೆನ್ನಾಗಿ ಹಿಡಿಯುತ್ತೆ ಅದು. ಅದರಿಂದನೇ ಬಿಸಿ ಬಿಸಿ ಇರುವಾಗಲೇ ಹಾಕಬೇಕು ಬೆಲ್ಲ. ನಾವು ತಣ್ಣಗಾದ್ಮೇಲೆ ಹಾಕಿದ್ರೆ ಬೆಲ್ಲ ಹೊಂದೋದಿಲ್ಲ. ಆದಷ್ಟು ಅನ್ನ ಬಿಸಿ ಇರುವಾಗಲೇ ನಾವು ಕಲಿಸ್ಬೇಕು. ಇದು ಮೇಯ್ನ್ ತಿಳ್ಕೊಬೇಕು ಫ್ರೆಂಡ್ಸ್. ಇದನ್ನು ಬಿಸಿ ಇರುವಾಗಲೇ ಬೆಲ್ಲ ಹಾಕಿದ್ರೆ ನೋಡಿ ಯಾವ ರೀತಿ ಆಗಲೇ ಬೆಲ್ಲ ಎಲ್ಲ ಮೆಲ್ಟಾಗಿ ಈ ರೀತಿ ಕನ್ಸಿಸ್ಟೆನ್ಸಿ ಬಂದುಬಿಟ್ಟಿದೆ. ಈಗ ಒಂದು ಏಲಕ್ಕಿನೂ ಸಹ ಕುಟ್ಟಿ ಇದರಲ್ಲೇ ಹಾಕ್ಕೊಳ್ತಾ ಇದ್ದೀನಿ ನಾನೀಗ. ಈ ಥರ ಎಲ್ಲ ನೀಟಾಗಿ ಏಲಕ್ಕಿ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಇದನ್ನು ಸಹ ಸಪ್ರೇಟ್ ಇಟ್ಕೊಳ್ತಾ ಇದ್ದೀನಿ. ಮೊಸರನ್ನಕ್ಕೆ ಅನ್ನ ಸಪ್ರೇಟ್ ಇಟ್ಟಿದ್ವಲ್ಲ, ಅದಕ್ಕೂ ಸ್ವಲ್ಪ ಮೊಸರನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಸಹ ಮೊಸರಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ನಾವಿನ್ನು ಚಿತ್ರಾನ್ನ ಮಾಡುವಾಗ ಈರುಳ್ಳಿ ಬೆಳ್ಳುಳ್ಳಿ ಬಳಸೋಗಿಲ್ವಲ್ಲ, ದೇವರಿಗೆ ನೈವೇದ್ಯ ಇಡೋದ್ರಿಂದ ಈರುಳ್ಳಿ ಸಹ ಬಳಸಿಲ್ಲ ಇಲ್ಲೇನು. ಅನ್ನನ ಒಂದು ತಟ್ಟೆಗೆ ಹಾಕಿ ಹರಡಿಬಿಟ್ಟು ಅದಕ್ಕೆ ಡೈರೆಕ್ಟ್ ನಾನು ನಿಂಬೆಹಣ್ಣು ಹಿಂಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಈ ಥರ ಅನ್ನಕ್ಕೆ ನಿಂಬೆಹಣ್ಣು ಹಿಂಡೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಚಿತ್ರಾನ್ನ ಅನ್ನೋದು. ಮತ್ತು ಅನ್ನದ ಅಗಳಿಗೆಲ್ಲ ಹುಳಿ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಅಂತ ನಾನು ಫಸ್ಟ್ ಇಲ್ಲ ಅನ್ನಕ್ಕೇ ಹುಳಿ ಹಿಂಡಿದ್ದೀನಿ. ಈಗ
ಅಷ್ಟೆಲ್ಲ ಅನ್ನ ತಣ್ಣಗಾಗೋದ್ರೊಳಗಡೆ ಈ ಕಡೆ ಪಾಯಸಕ್ಕೆ ಅಂದರೆ ಪೊಂಗಲ್ಗೆ ಒಗ್ಗರಣೆ ಹಾಕ್ಕೊಂಬಿಡೋಣ. ಒಂದೂವರೆ ಸ್ಪೂನಷ್ಟು ತುಪ್ಪ ಹಾಕ್ಕೊಂಬಿಟ್ಟು ಗೋಡಂಬಿ, ದ್ರಾಕ್ಷಿ ಮತ್ತು ಒಣಕೊಬ್ಬರಿನ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಅವು ತುಪ್ಪದಲ್ಲಿ ಚೆನ್ನಾಗಿ ರೆಡ್ ಆಗೋವರೆಗೂ ಹುರ್ಕೋಬೇಕು. ನಾವಿಲ್ಲಿ ನೋಡ್ತಾ ಇರ್ಬೋದು, ಸಿಮ್ಮಲ್ಲೇ ಇಟ್ಕೊಂಡು ನಾನಿಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ. ಇದನ್ನು ಬೆಲ್ಲ ಎಲ್ಲ ಅನ್ನ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಸಹ ಎಲ್ಲ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಂಬಿಟ್ರೆ ನೋಡಿ, ಆಗಲೇ ಗಟ್ಟಿ ಆಗಿದೆ ಆಲ್ರೆಡಿ. ನಾವು ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡ್ರೆ ಸೇಮ್ ನಾವು ಯಾವ ರೀತಿ ಪೊಂಗಲ್ ಸಪ್ರೇಟಾಗಿ ಮಾಡಿರ್ತೀವೋ ಅದೇ ಟೇಸ್ಟೇ ಇರುತ್ತೆ. ಬೆಲ್ಲ ನಾವು ಪಾಕ ಮಾಡಿ ಹಾಕೋದಕ್ಕಿಂತ ಆ ಥರ ಮಾಡೋದ್ರಿಂದ ಟೇಸ್ಟ್ ಸೂಪರಾಗಿರುತ್ತೆ ಅದು. ಈಗ ಅದೇ ಪ್ಯಾನ್ಗೆ ಒಂದೂವರೆ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಜೀರಿಗೆನೂ ಸಹ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈಗ ಇವನು ಸಹ ಅಷ್ಟೇ, ಆದಷ್ಟು ನಾವು ಸಿಮ್ಮಲ್ಲೇ ಫ್ರೈ ಮಾಡ್ಕೊಬೇಕು. ಜಾಸ್ತಿ ಉರಿ ಇಟ್ಬಿಟ್ರೆ ಚೆನ್ನಾಗಿರೋದಿಲ್ಲ ಅವು. ಮತ್ತು ಅದಕ್ಕೇ ಸಾಸಿವೆ ಹಾಕ್ಕೊತಾ ಇದ್ದೀನಿ ಮತ್ತು ಕರಿಬೇವಿನ ಸೊಪ್ಪು, ಇವನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇರಬೇಕು. ಮಾಮೂಲಿ ಚಿತ್ರಾನ್ನ ಅಂದರೆ ನಾವು ಈರುಳ್ಳಿ ಸ್ವಲ್ಪ ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಜಜ್ಜಾಕ್ತೀವಿ, ನಾನು ಇಲ್ಲಿ ಹಾಕ್ತಾಯಿಲ್ಲ. ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಕೆಂಪು ಬಣ್ಣ ಆದಮೇಲೆ ಹಸಿಮೆಣ್ಸಿಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಅದು ಸಹ ಹಸಿ ವಾಸನೆ ಎಲ್ಲ ಹೋಗಬೇಕಲ್ವ, ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾನು ಈ ಥರ ಎಲ್ಲ ಮಿಕ್ಸ್ ಆಗಿದೆಯಲ್ವ, ಈಗ ಈ ಒಗ್ಗರಣೆನ ಇಲ್ಲಿ ಮೊಸರನ್ನಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಸಪ್ರೇಟ್ ಏನು ಮಾಡ್ಕೊಳ್ತಾ ಇಲ್ಲ. ಈ ಥರ ಮಾಡೋದ್ರಿಂದ ಟೈಮ್ ಸೇವ್ ಆಗುತ್ತೆ ನಮಗೆ, ಸಪ್ರೇಟ್ ಒಗ್ಗರಣೆ ಹಾಕೋದಿರೋದಿಲ್ಲಲ್ವ. ನೋಡಿ, ಇದನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಮೊಸರನ್ನಕ್ಕೆ ಎಷ್ಟು ಬೇಕೋ ಅಷ್ಟು ತಗೊಳ್ತಾ ಇದ್ದೀನಿ ನಾನಿಲ್ಲಿ. ಈಗ ಉಳಿದಿರೋಂಥ ಒಗ್ಗರಣೆಗೆ ಒಂದು ಚೂರು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಇದು ಸಹ ಸ್ವಲ್ಪ ಅರಿಶಿನ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಟ್ಟು ನಾವು ನಿಂಬೆಹಣ್ಣು ಹಾಕಿ ರೈಸ್ ಕಲಸಿಟ್ಕೊಂಡಿದ್ವಲ್ಲ ಅದನ್ನು ಇದರಲ್ಲೇ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಿಬಿಟ್ರೆ ನಮಗೆ ಚಿತ್ರಾನ್ನ ರೆಡಿ ಆಗಿಬಿಡುತ್ತೆ. ಇದು ಕ್ವಿಕ್ಕಾಗೆ ಮಾಡ್ಕೊಂಬಿಡ್ಬೋದು ಇದನ್ನು ರೆಸಿಪಿನ ನಾವು. ಇನ್ನು ಇದ್ರ ಜೊತೆಗೆ ನಾವು ಒಂದು ಒಬ್ಬಟ್ಟೊಂದು ಮಾಡ್ಕೊಂಬಿಟ್ರೆ ಅವತ್ತಿನ ನೈವೇದ್ಯಕ್ಕೆ ಎಲ್ಲ ರೆಡಿ ಆದಾಗೇನೇನಿಲ್ಲಿ. ಇದಕ್ಕೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕ್ಯಾರೆಟ್ ತುರಿ ಮತ್ತು ಹಸಿ ತೆಂಗಿನಕಾಯಿ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಸಿಂಪಲ್ಲಾಗೆ ಮಾಡಿರ್ತೀವಲ್ಲ ಅಷ್ಟೇ ಟೇಸ್ಟಿಯಾಗಿರುತ್ತೆ ಈ ಚಿತ್ರಾನ್ನ ಅಂತೂ ತುಂಬ ಚೆನ್ನಾಗಿರುತ್ತೆ. ಇದಕ್ಕೇ ನಾನು ಸ್ವಲ್ಪ ಉಪ್ಪು ಹಾಕೋದು ಮರ್ತಿದ್ನಲ್ವ, ಈಗ ಲಾಸ್ಟಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಮೊಸರನ್ನಕ್ಕೆಲ್ಲ ಒಗ್ಗರಣೆ ಹಾಕಿದ್ವಲ್ಲ ಅದನ್ನು ಸಹ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವ, ಅರ್ಧ ಗಂಟೆ ಒಳಗಡೆ ನಾವು ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದ ತಕ್ಷಣ ಇಲ್ಲಿ ಚಿತ್ರಾನ್ನ ಮತ್ತು ಪೊಂಗಲ್ಲು ಮೊಸರನ್ನ ಸಹ ಆಯಿತು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ದಾಳಿಂಬೆ ಬೀಜ ಇದ್ದರೆ ಅವನು ಸಹ ಸೇರಿಸ್ಕೋಬೋದು. ಇಲ್ಲಿ ಹೆಸರುಬೇಳೆ ನಾವು ಇಷ್ಟೆಲ್ಲ ಮಾಡೋದ್ರೊಳಗಡೆ ಆಗಲೇ ಹೆಸರುಬೇಳೆನೂ ಸಹ ನೆಂದಿದೆಯಲ್ಲ, ಅದರಲ್ಲಿ ನಾನು ಸ್ವಲ್ಪ ತೊಗೊಂಡು ಬಳಸ್ಕೊತಾ ಇದ್ದೀನಿ ನಾನಿಲ್ಲಿ. ಅದಕ್ಕೆ ಹೆಸರುಬೇಳೆಗೆ ಸ್ವಲ್ಪ ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪು, ಒಂದೇ ಒಂದು ಹಸಿಮೆಣ್ಸಿಕಾಯಿ ಇನ್ನೂ ಇಟ್ಕೊಂಡಿದ್ವಲ್ಲ ಅದನ್ನು ಸಹ ಸೇರಿಸಿ ಕ್ಯಾರೆಟು ಮತ್ತು ಹಸಿ ತೆಂಗಿನಕಾಯಿ ತುರಿನೂ ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಇವನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಹೆಸರುಬೇಳೆನೂ ಸಹ ರೆಡಿ ಆಯಿತು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಆದಷ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನೀವು ಮಾಡಿ ಯಾವ ರೀತಿ ಬಂತು ಅಂತ ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್.